ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಲಾಗಿನ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೋತೀನಿ. ನಿಮ್ಮ ADLR ಆಫೀಸಲ್ಲಿ ನೀವು ರಿಪೋರ್ಟ್ ಮಾಡಿಕೊಂಡು, ಅಂದರೆ ನಾನು ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ ಈ ರೀತಿ ಅಂತ ಹೇಳಿ ಒಂದು ರಿಪೋರ್ಟ್ ಮಾಡಿಕೊಂಡು ಲಾಗಿನ್ ತಗೊಂಡ ಮೇಲೆ ನಿಮಗೆ ಯಾವ ರೀತಿ ಪಾಸ್ವರ್ಡ್ ಚೇಂಜ್ ಮಾಡೋದಂತ ಕೇಳಿದ್ದೀರಾ. ಪಾಸ್ವರ್ಡ್ ಏನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇವಾಗ OTP ಕೊಟ್ಟರೆ ಮಾತ್ರ ನಿಮ್ಮ ಲಾಗಿನ್ ಓಪನ್ ಆಗೋದು. ಆವಾಗ ಬೇರೆಯವ್ರು ನೋಡ್ತಾರೆ ಅಂತ ಹೇಳಿ, ಅಂದರೆ ಬೇರೆಯವರು ಯೂಸ್ ಮಾಡ್ತಾರೆ ನಿಮ್ಮ ಲಾಗಿನ್ ಅಂತ ಹೇಳಿ ಪಾಸ್ವರ್ಡ್ ಚೇಂಜ್ ಮಾಡೋ ರೀತಿ ಇತ್ತು. ಅಂದರೆ ನಾವು ಜಾಯ್ನ್ ಆದಾಗ. ಈಗ ಸದ್ಯ OTP ಇರೋದ್ರಿಂದ ನಿಮಗೇನು ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ ಅಂದರೆ ಯಾವುದೂ ಎಫೆಕ್ಟ್ ಆಗಲ್ಲ. ಪಾಸ್ವರ್ಡ್ ಚೇಂಜ್ ಬಗ್ಗೆ ಏನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಮತ್ತು ನಾನು ಲಾಗಿನ್ನು ಅದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ ಪ್ರಿವಿಯಸ್ ವಿಡಿಯೋದಲ್ಲಿ. ಅದು ಯಾವ್ಯಾವ ವಿಡಿಯೋ ಅಂತಾದರೂ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರಿ ಯಾರೋ ಒಬ್ಬರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಗಿನ್ನು ನಿಮಗೆ ಇವತ್ತು ಕೊಟ್ಟಿದ್ದರೆ 12 ಗಂಟೆಗೆಲ್ಲ ಫೈಲ್ ಬೀಳುತ್ತೆ. ನಾಳೆಯಿಂದ ನೀವು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ವರ್ಕ್ ಆಗ್ತಾಯಿಲ್ಲ, ಕ್ವಾಲಿಫಿಕೇಷನ್ ರಿಜಿಸ್ಟರ್ ನಂಬರ್ ಅಂದರೆ SLC ಮತ್ತು PUCದು ಕ್ವಾಲಿಫಿಕೇಷನ್ ರಿಜಿಸ್ಟರ್ ನಂಬರ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ದೀರಾ. ಕ್ವಾಲಿಫಿಕೇಷನ್ ಟೈಪ್ನ ಚೇಂಜ್ ಮಾಡಿ ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಲ್ಯಾಂಡ್ ಸರ್ವೇರ್ ಜಾಬ್ ವಿತ್ ಯುವರ್ ಕ್ವೆಶನ್ಸ್ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಿದೆ. 962 ವ್ಯೂಸ್ ಆಗಿರುವಂತಹ ಒಂದು ವಿಡಿಯೋ. ಇದನ್ನು ನನ್ನ ಲಾಗಿನ್ ನೋಡಿ ಅಂತ ಹೇಳಿ ಹಾಕಿದ್ದೀನಿ. ನಿಮಗೆ ಯೂಸ್ ಆಗೋವಂಥ ಸಮ್ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿದೆ. ಮತ್ತು ಲ್ಯಾಂಡ್ ಸರ್ವೇಗೆ ಯೂಸ್ ಆಗೋ ಇನ್ಫಾರ್ಮೇಷನ್ಸ್ ಅಂತ ನಾನು ಯಾವ್ಯಾವ ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಆ ವಿಡಿಯೋಸ್ಗಳನ್ನೆಲ್ಲ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಾಳೆಯಿಂದ ಹೇಗೆ ವರ್ಕ್ ಮಾಡಬೇಕು ಅಂತ ಹೇಳಿ. ಅದಕ್ಕೂ ಒಂದು ತುಂಬ ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ಅಸಿಸ್ಟೆಂಟ್ ಇರಬೇಕಾ ಬೇಡವಾ ಅದೆಲ್ಲನೂ ಹಾಕಿದ್ದೀನಿ. ಆಲ್ಮೋಸ್ಟ್ ನೀವು ಕೇಳಿರೋ ಎಲ್ಲ ಪ್ರಶ್ನೆಗೂ, ಈಗ ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಬರ್ತಿರೋ ಎಲ್ಲ ಪ್ರಶ್ನೆಗಳಿಗೂ ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ. ಓಕೆನಾ, ಉತ್ತರ ಕೂಡ ಇದೆ. 11E ಮತ್ತು ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಮತ್ತು ನೀವು 30 ದಿವಸದಲ್ಲಿ ಕೆಲಸ ಮಾಡಿಲ್ಲ ಅಂದರೆ, ಒಂದು ಫೈಲ್ನ ಮೂವ್ ಮಾಡಿಲ್ಲ ಅಂದರೆ ನಿಮ್ಮ ಲಾಗಿನ್ ಟೆಂಪರ್ವರಿ ಇನ್ಯಾಕ್ಟಿವ್ ಆಗುತ್ತೆ. ಟೆಂಪರ್ವರಿ ಇನ್ಯಾಕ್ಟಿವ್ ಮತ್ತು ಪರ್ಮನೆಂಟ್ ಇನ್ಯಾಕ್ಟಿವ್ ಬಗ್ಗೆ ಒಂದು ವಿಡಿಯೋ ಇದೆ. ನನ್ನ ಶೆಡ್ಯೂಲ್ ಅಂತ ಇದೆಯಲ್ಲ, ಅದರಲ್ಲಿ ನಾನು ಕ್ಲಿಯರಾಗಿ ಟೆಂಪರ್ವರಿ ಮತ್ತು ಪರ್ಮನೆಂಟ್ ಇನ್ಯಾಕ್ಟಿವ್ ಬಗ್ಗೆ ಹೇಳಿದ್ದೀನಿ. ಮತ್ತು 11E ತತ್ಕಾಲ್ ಪೋಡಿ HB ಫೈಲ್ಸ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ 2 ವಿಡಿಯೋದಲ್ಲಿ. ಕೆಳಗಡೆ ಮೈ ಪೇಮೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿ ಅದರಲ್ಲೂ ಕೂಡ ನನ್ನ ಸ್ಯಾಲ್ರಿ ಮತ್ತು ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ಹೇಳಿದ್ದೀನಿ. ಇಸ್ಸಾ ಕಟ್ಟಿಂಗ್ ಅಂದರೆ ನೀವು ಇವಾಗ ಕೆಲಸ ಸೇರಿದ ತಕ್ಷಣ ನಿಮಗೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂದರೆ ಇಸ್ಸಾ ಕಟ್ ಮಾಡೋದು ಹೇಗೆ, ಪೊಡಿ ಬದಲಾವಣೆ ಅಂತಂದರೆ ಏನು, ಇಂಡೀಕರಣ ಅಂದ್ರೇನು, ಅದ್ರ ಬಗ್ಗೆ ಎಲ್ಲನೂ ನಿಮಗೆ ಐಡಿಯಾನೇ ಇಲ್ಲ ಇನ್ನೂ. ಐ ಥಿಂಕ್ ನೀವು ಓದಿರೋದಕ್ಕೂ ನಾವು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ 20 ಮಿನಿಟ್ಸಲ್ಲಿ ಹೇಳಿದ್ದೀನಿ ನಾನು. ಇಸಾ ಕಟ್ಟಿಂಗ್ ಅಂದ್ರೇನು, ಪೋಡಿ ಬದಲಾವಣೆ ಅಂದ್ರೇನು, ನೋಟಿಸ್ನ ನೋಡಿ ಅರ್ಥ ಹೇಗೆ ಮಾಡ್ಕೋಬೇಕು, ಆ ರೀತಿ ಎಲ್ಲ ತುಂಬ ನಿಮಗೆ ಯೂಸ್ಫುಲ್ ಆಗೋಂತಹ ಇನ್ಫಾರ್ಮೇಷನ್ಸ್ನ ನೀಡಿದ್ದೀನಿ. ಯಾರೋ ಕೇಳಿದ್ರಿ ನೋಟಿಸ್ ನೋಡಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ, ನಿನ್ನೆ ಕೇಳಿದ್ರಿ. ನಾನು ಹೇಳಿದೆ ಆಲ್ರೆಡಿ ವಿಡಿಯೋ ಇದೆ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರಿ ನೀವು. ಹಾಗಾಗಿ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ತತ್ಕಾಲ್ ಪೋಡಿ ಫೈಲ್ ಅಂತ ಹೇಳಿದ್ದೀನಿ. ಅಂದರೆ ತತ್ಕಾಲ್ ಪೋಡಿ ಮತ್ತು 11E ಇದೆಲ್ಲ ರಿಲೇಟೆಡ್ ಸ್ವಲ್ಪ ಒಂದೇ ಥರನೇ ಇರುತ್ತೆ, ಬಟ್ ಅದರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಫೈಲೆಲ್ಲ ನೀವು ಒಂದೇ ರೀತಿ ರೆಡಿ ಮಾಡೋದಿರುತ್ತೆ. ಮತ್ತು ಸ್ಕ್ಯಾನಿಂಗ್ ಸ್ವತ್ತಲ್ಲಿ ನೀವು ಪ್ರಿಂಟ್ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಒಂದ್ಸಲಿ ಪ್ರಿಂಟ್ ತೆಗೆದ್ರೆ ಆ ಪ್ರಿಂಟ್ ನಿಮಗೆ ಮತ್ತೆ ಆನ್ಲೈನಲ್ಲಿ ತೆಗಿಯೋಕ್ಕಾಗಲ್ಲ. ಬೇರೆ ಅಂದರೆ 11E ತತ್ಕಾಲ್ ಪೋಡಿ ಆ ಫೈಲ್ಸ್ಗಳನ್ನೆಲ್ಲ ನೀವು ತೆಗಿಬೋದು ವಾಪಸ್ ನೋಟಿಸು, ಬಟ್ ಸ್ವತ್ ಫೈಲ್ನ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಫೈಲ್ ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ 2 ಸರಿ ಆದಮೇಲೆ ಮತ್ತೆ ನಿಮಗೆ ಫೈಲ್ನ ವಾಪಸ್ ಹಾಕೋಕ್ಕಾಗಲ್ಲ. ಫೈಲ್ ಅಪ್ಲೋಡ್ ಮಾಡೋದು ಹೇಗೆ, ಅಪ್ಲೋಡ್ ಟೂಲ್ ಇನ್ಸ್ಟಾಲ್ ಮಾಡೋದು ಹೇಗೆ, ಅದೆಲ್ಲನೂ ನಾನು ನಿಮಗೆ ಹೇಳಿದ್ದೀನಿ. ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳೆಲ್ಲ ಇದೆ ಅದರಲ್ಲಿ. ಮತ್ತು ನೋಟಿಸ್ ಪ್ರಿಂಟ್ ತೆಗಿಯೋದು ಹೇಗೆ ಅಂದರೆ ಫ್ರಂಟ್ ಪೇಜ್ನ ಹೇಗೆ ಇಡಬೇಕು ಅನ್ನೋದ್ರಿಂದನೂ ವಾಪಸ್ ನೆಕ್ಸ್ಟ್ ಹಿಂದೆಗಡೆ ಪೇಜ್ಗೆ ಹೇಗೆ ಪ್ರಿಂಟ್ ಆಗಬೇಕು ಅನ್ನೋವರೆಗೂ ಕ್ಲೀನಾಗಿ ಇದರಲ್ಲಿ ಪ್ರಿಂಟರ್ ಸೆಟ್ಟಿಂಗ್ ಬಗ್ಗೆ ಹೇಳಿದ್ದೀನಿ. ಅಂದರೆ ನೀವು ಇವಾಗ ನೋಟಿಸ್ ಪ್ರಿಂಟ್ ತೆಗಿಬೇಕಲ್ಲ, ಅಲ್ಲಿ ಹೇಗೆ ಪ್ರಿಂಟ್ ತೆಗಿಬೇಕು, ಲಾಗಿನ್ ಹೇಗೆ ಓಪನ್ ಮಾಡ್ಕೋಬೇಕು. ಅಂದರೆ ಪ್ರಿಂಟ್ ತೆಗಿಯೋದಕ್ಕೆ ಸೇಮ್ ಲಾಗಿನ್ ಇರುತ್ತೆ, ಬಟ್ ಫೈಲ್ ಅಪ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಟೋಲ್ ಅಂತ ಬೇರೆ ಇರುತ್ತೆ. ಅದು ಎರಡೂ ನೀವು ಈಗ ಹಿಂದೆ ಹೇಳಿದ್ನಲ್ಲ ಆ ವಿಡಿಯೋ ಮತ್ತು ಈ ಒಂದು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಅಡ್ವಾನ್ಸ್ ಫೈಲಸಲ್ಲಿ ತುಂಬ ಹುಷಾರಾಗಿರಿ. ನೋಟಿಸ್ನ ಕಂಪಲ್ಸರಿ
ಇಶ್ಯೂ ಮಾಡಿರಿ. ಈ ಎರಡು ವಿಡಿಯೋಗಳು ಅದ್ಬಸ್ತ್ ಬಗ್ಗೆ ಇದೆ. ನಾನು ಫೈಲ್ ಹೇಗೆ ಪ್ರಿಪೇರ್ ಮಾಡ್ತೀನಿ, 15 ಡೇಸಲ್ಲಿ ಹೇಗೆ ಫೈಲ್ಸ್ ಕ್ಲಿಯರ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಬಟ್ ಅಷ್ಟು ಸುಲಭ ಅಲ್ಲ. ಅಂದರೆ ಈಗ ನೀವು ಬಂದು ಇನ್ನೂ ಡಿಪಾರ್ಟ್ಮೆಂಟ್ನ ಅರ್ಥ ಮಾಡಿಕೊಂಡು ಫೈಲ್ಸ್ನ ಅಪ್ಲೋಡ್ ಮಾಡೋದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನೀವೇ ಅದು ಕ್ಲಿಕ್ ಆಗಿಬಿಡ್ತೀರಾ. ಒಂದೊಂದ್ಸಲಿ ಈ ಒಂದು 16-17 ಅರ್ಜಿಗಳೆಲ್ಲ ಒಂದೇ ಫೈಲ್ಸಲ್ಲಿ ಬಿದ್ದಿರುತ್ತೆ. ಆವಾಗ ಏನಾಗುತ್ತೆ, 16 ಅರ್ಜಿನೂ ಒಂದೇ ದಿವಸದಲ್ಲಿ ಕ್ಲಿಯರಾಗಿ ಹೋಗ್ಬಿಡುತ್ತೆ. ಇನ್ನು ಒಂದು 16 ಅರ್ಜಿನ ನೀವು ನಿಧಾನಕ್ಕೆ 2 ವಾರದಲ್ಲಿ ಕ್ಲಿಯರ್ ಮಾಡ್ಬೋದು. ಆ ರೀತಿ ಇರುತ್ತೆ. ಆದಷ್ಟು ಈ ವಿಡಿಯೋನ ನೋಡಿ. ಫೈಲ್ ಅಲರ್ಟ್ ಆದಮೇಲೆ, ಅಂದರೆ ನಿಮ್ಗೆ ಇವಾಗ ಸಡನ್ನಾಗಿ ಫೈಲ್ ಅಲರ್ಟ್ ಆಗ್ತಿದೆ ನಾಳೆಯಿಂದ, ನೀವು ಏನು ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಮತ್ತು ಬ್ಯಾಂಕ್ವೆಟ್ ಹಾಲಲ್ಲಿ ನಡೆದಿರೋಂತಹ ಒಂದು ಏನು ಸರ್ಟಿಫಿಕೇಟ್ ಇಶ್ಯೂ ಆಗಿರೋದ್ರ ಬಗ್ಗೆ ತುಂಬ ಜನ ಕೇಳಿದ್ರಿ. ನೀವು ಗೊತ್ತಿದ್ದರೆ ಬಂದು ಮಾತಾಡಿಸ್ತಿದ್ವಿ ಮೇಡಮ್, ನಮಗೆ ಗೊತ್ತಾಗಲಿಲ್ಲ. ಮತ್ತು ತುಂಬ ಜನ ಕಂಡಿಡ್ದು ಬಂದು ಮಾತಾಡ್ಸಿದ್ದೀರಾ. ತುಂಬ ಥ್ಯಾಂಕ್ಸ್. ನೀವು ಈ ರೀತಿ ಒಂದು ಸಪೋರ್ಟ್ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ್ರ ಹತ್ರ ನಾನು ಸರ್ಟಿಫಿಕೇಟ್ ತೊಗೊಂಡಿದ್ದು ತುಂಬ ಖುಷಿಯಾಗಿದೆ ನನಗೆ. ಮತ್ತು ಅಲ್ಲಿ ನೀವು ನನಗೆ ನೀಡಿರೋಂಥ ಒಂದು ರೆಸ್ಪಾನ್ಸ್ ಏನಿದೆಯಲ್ಲ, ಮ್ಯಾಮ್ ನಿಮ್ಮ ಚಾನಲ ನೀವಾ ಅಂತ ಎಲ್ಲ ಹೇಳಿ ಭಾರಿ ಖುಷಿ ಕೊಟ್ಟಿದೆ ನನಗೆ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಏನೇ ಡೌಟ್ ಬಂದರೂ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಇದ್ದೇ ಇರ್ತೀನಿ. ಬೇರೆ ಈ ವಿಡಿಯೋಸ್ಗಳನ್ನೆಲ್ಲ ನೋಡಿ, ನಿಮಗೆ ಅಂದರೆ ಪ್ರೀವಿಯಸ್ ವಿಡಿಯೋಸ್ಗಳನ್ನೆಲ್ಲ ಒಂದು ಕಡೆಯಿಂದ ನೋಡ್ಕೊಬನ್ನಿ. ಮತ್ತೆ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು. ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಏನಾದರೂ ಬಿಟ್ಟೋಗಿದ್ದರೆ, ಅಂದರೆ ಇನ್ಮೇಲೆ ನಿಮಗೆ ಡೌಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಷ್ಟು ದಿನ ಬೇರೆ ಥರ ಇತ್ತು, ಇನ್ಮೇಲೆ ಬೇರೆ ಥರ ಇರುತ್ತೆ. ಇನ್ಮೇಲೆ ವರ್ಕ್ ಪ್ರೆಷರ್ ಎಲ್ಲ ಇರುತ್ತೆ. ಹಾಗಾಗಿ ನೀವೇನೇ ಕ್ವಶನ್ಸ್ ಇದ್ರೂ ನನ್ನ ಹತ್ರ ಕೇಳ್ಬೋದು. ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ಕೇಳಬಹುದು. ಇನ್ನೂ ಹೇಳಬೇಕು ಅಂತಂದರೆ, ಇವತ್ತು ನೈಟೆಲ್ಲ ನಿಮಗೆ ನಿದ್ದೆ ಬರಲ್ಲ. ಯಾವ್ಯಾವ ಫೈಲ್ ಅಲರ್ಟ್ ಆಗಿದೆ, ಎಷ್ಟಾಗಿದೆ, ಏನು ಇನ್ಮೇಲೆ ಹೆಂಗೆ ಕೆಲಸ ಮಾಡೋದು, ಯಾವ್ದು ರೆಫರೆನ್ಸ್ ತೆಗಿಯೋದು, ಆ ರೀತಿ ಎಲ್ಲ ಟೆನ್ಷನ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ನೈಟಂತೂ ಎಷ್ಟೋ ಜನ 12 ಗಂಟೆವರೆಗೂ ಎದ್ದಿರ್ತೀರ. ಹಂಗೆ ಎದ್ದಿರೋರು ಮಾತ್ರ ಇವತ್ತು ನಾಳೆ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ನಾಳೆ ನಾವು ಎದ್ದಿದ್ವಿ ಮೇಡಮ್, ನೈಟ್ವರೆಗೂ ಎದ್ದು ನೀವು ಹೇಳ್ದಂಗೆ ನಮಗೆ ಅನ್ನಿಸ್ತು ಸಿಚುವೇಶನ್ ಅನ್ನೋದನ್ನ ಹೇಳೋದನ್ನ ಮಾತ್ರ ಮರಿಬೇಡಿ. ಮತ್ತು ತುಂಬ ಜನ ಕೇಳ್ತಾ ಇರೋಂತಹ ಎಲ್ಲ ಪ್ರಶ್ನೆಗಳಿಗೂ ಆಲ್ರೆಡಿ ಆನ್ಸರ್ ಇದೆ. ದಯವಿಟ್ಟು ಪ್ರಿವಿಯಸ್ ವೀಡಿಯೋಸ್ಗಳನ್ನ ನೋಡಿ, ಎಲ್ಲೆಲ್ಲಿದೆ ಅಂತೇಳಿ ನಾನು ಸರ್ಚ್ ಮಾಡಿ ನಿಮಗೆ ಪೇಸ್ಟ್ ಮಾಡೋಕ್ಕೆ ಆಗಲ್ಲ. ಮತ್ತು ಎನಿವೇ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ. ಹಾಗೆ ನನ್ನ ಸಹಾಯ ಯಾವತ್ತೂ ನಿಮಗೆ ಇದೇ ರೀತಿ ಇರುತ್ತೆ. ಏನಾದರೂ ಇರಲಿ ಕೇಳಿ, ನಾನೇನು ಬೇಜಾರು ಮಾಡ್ಕೊಳಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೇಳಿ, ಮೇಡಮ್ ಈ ಫೈಲ್ ಹೇಗೆ ಇದು ಒಂದು ಸ್ವಲ್ಪ ಅರ್ಥ ಆಗ್ತಾಯಿಲ್ಲ ಹೇಳಿ. ಎಲ್ಲರಿಗೂ ಯೂಸ್ ಆಗುತ್ತೆ. ನೀವು ಕೇಳೋವಂತಹ ಪ್ರಶ್ನೆಗಳು ಸ್ಟಾರ್ಟಿಂಗಲ್ಲಿ ತುಂಬ ಕಲಿಯೋದಿರುತ್ತೆ, ಯೂಸ್ ಆಗುತ್ತೆ. ಸ್ಕೇಲ್ ವೀಡಿಯೋಸ್ ಎಲ್ಲ ಇದೆ ನೋಡಿ. ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಆ್ಯಂಡ್ ಟೇಕ್ ಕೇರ್.